ಮಾದಿಗ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ, ಹೋರಾಟಗಾರರೇ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜನಪ್ರಿಯ ಆಯುಕ್ತರಾದ ರಾಕೇಶ್ ಕುಮಾರ್ ಸಾಹೇಬರು ಬಂದಿದ್ದಾರೆ. ಸರ್ಕಾರದ ಪರವಾಗಿ ಮನವಿಯನ್ನು ತಗೊಂಡೋಗ್ತಾರೆ. ಈ ಧರಣಿ ಸಮಾವೇಶದಲ್ಲಿ ಕೃಷ್ಣರಾಜರು ಕೊಟ್ಟಂತ ಮೀಸಲಾತಿ ಒಂದು 125 ವರ್ಷಗಳು ಮೀಸಲಾತಿ ಆಗಿದೆ. ಸಂವಿಧಾನ ಬಂದ ಮೇಲೆ 15% ಮೀಸಲಾತಿಯನ್ನ ಬಳಸಿಕೊಂಡಿದ್ದಾರೆ. ಜಾತಿ ಕಟ್ಟಕಡೆಯ ಜಾತಿ ಮೀಸಲಾತಿಯ ತುಣುಕು ಕೂಡ ಅವರಿಗೆ ಸಿಕ್ಕಿಲ್ಲ. ಮಾದಿಗ ಸಮಾಜದ ಹೆಸರಿನಲ್ಲಿ ಆಡುವಂತ ಹೋರಾಟ SC ಜನರಲ್ ಅಂತ ಮಾಡಿದ್ದೀರಿ. ವಾದಿಸ್ಬೇಕು ಅಂತ ಎಲ್ಲೂ ಇಲ್ಲ. ಹಾರಿಜಾಂಟಲ್, ವರ್ಟಿಕಲ್, ಜ್ಯೇಷ್ಠತೆ ಎಲ್ಲವುದನ್ನು ಕೂಡ DPR ನಿರ್ವಹಿಸಿದೆ. DT ನಲ್ಲಿ ಇಲ್ಲಿ ಮತ್ತು ತರಬೇತಿ ಇಲಾಖೆ ಇದನ್ನ ನಿರ್ವಹಿಸಿದೆ. ಕೆಳಗಡೆ ಇದಾವಲ್ಲ 59 ಅಲೆಮಾರಿ ಜಾತಿಗಳು ಸ್ಪರ್ಧೆ ಮಾಡಕ್ಕೆ ಆಗಲ್ಲ. ಒಂದು ಉದ್ಯೋಗನೂ ಕೂಡ ತಗೊಳಕ್ ಸಾಧ್ಯ ಇಲ್ಲ. 56,432 ಹುದ್ದೆಗಳಿಗೆ ಮೂಲ ಅಂತೇಳಿ ಒಂದು ಸಣ್ಣ ಪತ್ರಿಕೆ ಇರಲಿ. ಯಾವುದೇ ಇಲಾಖೆಯಲ್ಲಿ 10ಕ್ಕಿಂತ ಹೆಚ್ಚು ಹುದ್ದೆಗಳೇ ಮುಂಜು ಇರಲ್ಲ. ಬಂಗಿಗಳ ಮಕ್ಕಳು, ಪೌರ ಕಾರ್ಮಿಕರ ಮಕ್ಕಳು, ಚರ್ಮ ಕಾರ್ಮಿಕರು, ದಕ್ಕಲಿಗರು, ಆ ಮಕ್ಕಳು ಒಂದು ಉದ್ಯೋಗನೂ ಕೂಡ ಶಿಕ್ಷಣದಲ್ಲಿ ಯಾವುದೇ ಒಂದು PhD ಅಥವಾ ಇಂಜಿನಿಯರು, ವೈದ್ಯರು ಆಗಬಾರದು. ಮುನ್ನಾರ ಇದೆಯಲ್ಲ, ಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ಆದೇಶವಾದ ಉಲ್ಲಂಘನೆ, ಕಂಟೆಂಪ್ಟ್ ಟು ಕೋರ್ಟ್, ಅಸಂವಿಧಾನಿಕ, ಅವೈಜ್ಞಾನಿಕ. ಮಾದಿಗ ಸಮಾಜಕ್ಕೆ ಆ ನಂತರ ವಲಯ ಸಮಾಜಕ್ಕೂ ಅಪಾಯ ಇದೆ. ನೀವು ಸುಪ್ರೀಂ ಕೋರ್ಟ್ ನ ವಿರೋಧಗಳನ್ನ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ RPI ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಬರೆದಿದ್ದಾರೆ. 20/5/2026 ಸುತ್ತೋಲೆ ತಾತ್ಕಾಲಿಕ ನೇಮಕ ಮಾಡ್ಕೊಂತಾರು. ನಗರ ಪಾಲಿಕೆ ಇಲ್ಲ, ಪಟ್ಟಣ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ವಿಶ್ವವಿದ್ಯಾಲಯದಲ್ಲಿ ಇಲ್ಲ, ಎಜುಕೇಶನ್ ಅಲ್ಲಿ ಒಳ ಮೀಸಲಾತಿ ಇಲ್ಲ. ಡಿಗ್ರಿ ಕಾಲೇಜುಗಳಲ್ಲಿ 10,500 ಅಡ್ಮಿಷನ್ ಮಾಡಬೇಕು, ಅಲ್ಲಿ ಒಳ ಮೀಸಲಾತಿ ಇಲ್ಲ. LLB, IIT, IIM ಅಲ್ಲಿ ಒಳ ಮೀಸಲಾತಿ ಇಲ್ಲ. 1% ಖಾಸಗೀಕರಣ ಆಗಾಗದೆ, 1% 35 ವರ್ಷ ಹೋರಾಟ, ದೀರ್ಘ ಹೋರಾಟ ಮಾಡಿರುವಂತಹ ಇತಿಹಾಸ ಎಲ್ಲೂ ಇಲ್ಲ. ನೇರವಾಗಿ KH ಮುನಿಯಪ್ಪನವರು, ತಿಮ್ಮಪ್ಪನವರು ಅಜ್ಞಾನಿಗಳು. ಈ ಒಳ ಮೀಸಲಾತಿ ಮಾಡುವಂಥದ್ದು ಅಲೆಮಾರಿ ಜಾತಿಗಳಿಗೆ ಮರಣ ಶಾಸನ ಆದ್ರೆ, ಈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಕತ್ತಿಗೆ ನೇಣುಗಂಬ ಇದು. ಸೀಟ್ ಕುಂಪಲ್ಲಿ ಹಾಕಿದಿರಲ್ಲ, ಅವ್ರನ್ನ ಸಬಲೀಕರಣ ಮಾಡಿ. ಎಂಡ ನಿಂತಿರೋದು ನಮ್ಮಿಂದ, ಸಾರಾಯಿ ನಿಂತಿರೋದು ನಮ್ಮಿಂದ, ಪ್ರತಿ ಒಬ್ಬರಿಗೊಂದು ವಸತಿ ಶಾಲೆಗಳು ನಮ್ಮ ಹೋರಾಟದಿಂದ. ಇಂಗ್ಲಿಷು ಮಾಧ್ಯಮಗಳನ್ನು ಪ್ರಾರಂಭ ಮಾಡಿ ಅಂತ ಹೋರಾಟ ಮಾಡಿದವರು ನಾವು. ಡಾಟಾದಲ್ಲಿ ಚಂದ್ರಚೂಡ್ ಅವರು ಸ್ಪಷ್ಟ ಬರೀತಾರೆ, ಚೀಫ್ ಜಸ್ಟಿಸ್ ಮಾರ್ಪಡಿಸಬೇಕು. ಪರವಲ್ಲ ಪ್ರಕರಣದಲ್ಲಿ ಸ್ಪಷ್ಟ ಜಡ್ಜ್ಮೆಂಟ್ ಇದೆ. ಕರೆಕ್ಟಾ? DPR ಮೇಲೆ ಸಮಾಜ ಕಲ್ಯಾಣಕ್ಕೆ ಹಿಡಿತವನ್ನು ಸಾಧಿಸಿದೆ. ಜ್ಞಾನದ ಅಭಾವ, ವಿಚಾರದ ಅಭಾವ, ಹೋರಾಟ ಇದು ಆರಂಭ. ಇಲ್ಲಿ ನಿಲ್ಲಲ್ಲಿ ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. 101 ಸಮಾಜಕ್ಕೂ ಕೂಡ ಒಳ ಮೀಸಲಾತಿ ಈಕ್ವಲ್ ಆಗಿ ಹಂಚಿಕೆ ಆಗಲಿ. ಸ್ವಾಮಿ ಹೋರಾಟ ಮತ್ತವಾಗಿ ಸುಪ್ರೀಂ ಕೋರ್ಟ್ ಮತ್ತವಾಗಿ ಒಳ ಮೀಸಲಾತಿನ ವರ್ಗೀಕರಣ ಮಾಡುವವರೆಗೂ ಕೂಡ ಯಾರಾದ್ರೂ ಮುಖ್ಯಮಂತ್ರಿ ಆಗಿ ಅವ್ರನ್ನ ಈ ಹೋರಾಟವನ್ನು ದಿನಂತಕ್ಕೆ ಕೊಂಡೊಯ್ತೇವೆ ಅನ್ನೋ ಮಾತನ್ನು ಹೇಳಿ ಅವರಿಗೆ ಕೊಡ್ತೇವೆ. ಮುಖ್ಯಮಂತ್ರಿ ಸರ್ಕಾರಕ್ಕೆ ಮನೆಯನ್ನ ಕಳಿಸ್ಕೊಡ್ಬೇಕು ಅಂತ ನಾವು ಅವರಲ್ಲಿ ಅತ್ಯಂತ ವಿನೀತವಾಗಿ ನಮ್ಮರು ಮನವಿ ಮಾಡ್ತೀವಿ. ಪ್ರವೇಶಾತಿಗಳಲ್ಲಿ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. 270 ಸರ್ಕಾರಿ, 1231 ಖಾಸಗಿ ITI ಕಾಲೇಜುಗಳ ಪ್ರವೇಶಾತಿಗಳಲ್ಲಿ ಮೀಸಲಾತಿ ಇಲ್ಲ. 45 ಸರ್ಕಾರಿ, 30 ಬರುವ ತಾತ್ಕಾಲಿಕ ಗುತ್ತಿಗೆ, ಹೊರಗುತ್ತಿಗೆ ಅಡಿಯಲ್ಲಿ ಶಿಕ್ಷಣ, ಉದ್ಯೋಗದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡಲು ಪ್ರಾಥಮಿಕ ಪ್ರೌಢ ಶಿಕ್ಷಣ, ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರವರ ಅಧೀನ ಅಧಿಕಾರಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಈ ಆದೇಶ ಮಾಡಬೇಕು. ಜಿಲ್ಲಾ ಮಟ್ಟದ JD, DD, DEOಗಳಿಗೆ ಆದೇಶ ಮಾಡಿಸಬೇಕು. ಏನು ತಾವು ಮನವಿ ಸಲ್ಲಿಸಿದ್ದೀರಾ ಆ ಒತ್ತಾಯಗಳ ಬಗ್ಗೆ ಈಗಾಗಲೇ ನಾನು ತಮ್ಮ ಮನವಿಯನ್ನು, ತಮ್ಮ ಮನಸ್ಸಿನ ಆಳದ ಒಂದು ಮಾತುಗಳನ್ನ ಸಂಪೂರ್ಣವಾಗಿ ಕೇಳಿದ್ದೇನೆ, ಅರ್ಥಕೊಂಡಿದ್ದೇನೆ. ಪ್ರಮುಖವಾಗಿ ತಾವು ಏನು ನೀತಿಗೆ ಸಂಬಂಧಪಟ್ಟಂತೆ
ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಹಾಗೂ ಮಾನ್ಯ ಕಾರ್ಯದರ್ಶಿಯವರಿಗೂ ಕೂಡ ತುರ್ತಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ನಮ್ಮ ಒಕ್ಕೂಟದ ವತಿಯಿಂದ ತಮ್ಮ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಬೇಕು ಅಂತ ಕೋರಿಕೆ ಬಂದಿದೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ ಅದರ ಬಗ್ಗೆ ಸ್ಪಷ್ಟೀಕರಣಗಳು ಕೊಡಬೇಕು ಅಂತ. ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ಕಾರ್ಯದರ್ಶಿಯವರು ಚರ್ಚೆಯಲ್ಲಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಎಲ್ಲ ಸಂಘಟನೆಗಳ ಜೊತೆಗೆ ಮುಖಂಡರುಗಳ ಜೊತೆಗೆ ಒಂದು ಸಭೆಯನ್ನು ಆಯೋಜಿಸಿ ಅದನ್ನು ವಿವರಣೆ ಕೊಡುವಂಥದ್ದು, ಅದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಅದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಳ ಮೀಸಲಾತಿ ನೀತಿ ಏನಿದೆ ಅದು ಕಡ್ಡಾಯವಾಗಿ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಲ್ಲಿ ಕಳ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಈಗಾಗಲೇ ಏನು ಲಿಸ್ಟ್ ಮಾಡಿದ್ರಿ ಅದನ್ನ ನಾವು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕು ಅಂತ ಈಗ ಪ್ರತಿಷ್ಠಿತ ಶಾಲೆ ಏನಿದೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂಬಂಧಪಟ್ಟ ಇಲಾಖೆಗಳು ಡಿಗ್ರಿ ಕಾಲೇಜುಗಳು ಇಂಜಿನಿಯರಿಂಗ್ ಏನಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಶಿಕ್ಷಣದಲ್ಲಿ ಒಳ ಮೀಸಲಾತಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ತಾಗಿ ಅದನ್ನ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೇವೆ. ಈಗ ತಾವು ಎಲ್ಲಿ ಏನು ಅಡ್ಮಿಷನ್ಸ್ ಬಗ್ಗೆ ತಾವು ಎಲ್ಲಿ ಮಾತಾಡಿದ್ದೀರಾ ಈ ಎಲ್ಲ ಇದರಲ್ಲೂ ಕೂಡ ITI ಆಗಿರ್ಬೋದು ಅಥವಾ ಇದರಲ್ಲಾಗಿರ್ಬೋದು ಅದು ಕಡ್ಡಾಯ UC ಕಾಲೇಜುಗಳಲ್ಲಾಗಿರ್ಬೋದು ಅದು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕಾಗ್ತದೆ. ಇವತ್ತಿಂದ ನಾವು ಅದನ್ನ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ. ಹೊರಗುತ್ತಿಗೆ ಆಧಾರದ ಮೇಲೆ ತಾವು ಯಾವುದು ತಮ್ಮ ಮುಖ್ಯಮಂತ್ರಿ ತಲುಪಿಸಲಿಕ್ಕೆ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. 13 ಮೇ ಗಿಂತಲೂ ಕಡಿಮೆ ಹುದ್ದೆ ಅಲ್ಲ.